ಹಲೋ ಸ್ನೇಹಿತರೆ, ಇಂದು ನಾವು ಈ ವಿಡಿಯೋವಿನಲ್ಲಿ 40 ಸ್ವಂತ ವಾಕ್ಯಗಳ ಉದಾಹರಣೆಗಳನ್ನು ನೋಡೋಣ. ಸ್ವಂತ ವಾಕ್ಯ ಅಂದರೆ ಓನ್ ಸೆಂಟೆನ್ಸಸ್. ಆರೋಗ್ಯ, ಆರೋಗ್ಯವೇ ಭಾಗ್ಯ ಎಂಬುದು ಹಿರಿಯರ ಮಾತು. ಸಹಾಯ, ನಾವು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು. ಕಾಳಜಿ, ತಾಯಿ ತನ್ನ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾಳೆ. ಗೌರವ, ನಾವು ಹಿರಿಯರಿಗೆ ಮತ್ತು ಗುರುಗಳಿಗೆ ಗೌರವ ನೀಡಬೇಕು. ಪರಿಸರ, ಗಿಡಮರಗಳನ್ನು ಬೆಳೆಸಿ ಪರಿಸರವನ್ನು ರಕ್ಷಿಸಬೇಕು. ಪ್ರಾಮಾಣಿಕತೆ, ಪ್ರಾಮಾಣಿಕತೆಯು ಮನುಷ್ಯನ ಅತ್ಯುತ್ತಮ ಗುಣವಾಗಿದೆ. ಸ್ನೇಹ, ನಿಜವಾದ ಸ್ನೇಹವು ಕಷ್ಟಕಾಲದಲ್ಲಿ ನೆರವಾಗುತ್ತದೆ. ಸಾಧನೆ, ಸತತ ಪರಿಶ್ರಮದಿಂದ ಜೀವನದಲ್ಲಿ ಸಾಧನೆ ಮಾಡಬಹುದು. ಶಿಸ್ತು, ಶಾಲೆಯಲ್ಲಿ ವಿದ್ಯಾರ್ಥಿಗಳು ಶಿಸ್ತನ್ನು ಪಾಲಿಸಬೇಕು. ತಾಳ್ಮೆ, ಯಾವುದೇ ಕೆಲಸ ಯಶಸ್ವಿಯಾಗಲು ತಾಳ್ಮೆ ಅಗತ್ಯ. ಕೃತಜ್ಞತೆ, ನಮಗೆ ಉಪಕಾರ ಮಾಡಿದವರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ಶ್ರದ್ಧೆ, ಶ್ರದ್ಧೆಯಿಂದ ಓದಿದರೆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯಬಹುದು. ಅಭ್ಯಾಸ, ನಿರಂತರ ಅಭ್ಯಾಸದಿಂದ ಕಷ್ಟದ ಕೆಲಸವೂ ಸುಲಭವಾಗುತ್ತದೆ. ಉತ್ಸಾಹ, ಹಬ್ಬದ ದಿನಗಳಲ್ಲಿ ಮಕ್ಕಳಲ್ಲಿ ಹೊಸ ಉತ್ಸಾಹ ಕಂಡುಬರುತ್ತದೆ. ಜವಾಬ್ದಾರಿ, ಪ್ರಕೃತಿಯನ್ನು ಸ್ವಚ್ಛವಾಗಿಡುವುದು ನಮ್ಮೆಲ್ಲರ ಜವಾಬ್ದಾರಿ. ಸಂತೋಷ, ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಬಂದಾಗ ನನಗೆ ತುಂಬಾ ಸಂತೋಷವಾಯಿತು. ಧೈರ್ಯ, ಕಷ್ಟದ ಸಮಯದಲ್ಲಿ ನಾವು ಧೈರ್ಯವನ್ನು ಕಳೆದುಕೊಳ್ಳಬಾರದು. ಪರಿಶ್ರಮ, ರೈತರ ಕಠಿಣ ಪರಿಶ್ರಮದಿಂದ ನಮಗೆ ಅನ್ನ ಸಿಗುತ್ತದೆ. ವಿಜ್ಞಾನ, ಆಧುನಿಕ ಯುಗದಲ್ಲಿ ವಿಜ್ಞಾನದ ಪಾತ್ರ ಅತ್ಯಂತ ದೊಡ್ಡದಾಗಿದೆ. ಕರುಣೆ, ಪ್ರಾಣಿ ಮತ್ತು ಪಕ್ಷಿಗಳ ಮೇಲೆ ನಾವು ಕರುಣೆ ತೋರಿಸಬೇಕು. ಅಪೂರ್ವ, ಮೈಸೂರಿನ ದಸರಾ ಮಹೋತ್ಸವವು ಒಂದು ಅಪೂರ್ವ ದೃಶ್ಯವಾಗಿದೆ. ಯಶಸ್ಸು, ಕಠಿಣ ದುಡಿಮೆಯೇ ಯಶಸ್ಸಿನ ರಹಸ್ಯ. ಆಚರಣೆ, ಭಾರತದಲ್ಲಿ ದೀಪಾವಳಿ ಹಬ್ಬದ ಆಚರಣೆ ಸಡಗರದಿಂದ ನಡೆಯುತ್ತದೆ. ಉಡುಗೊರೆ, ಜನ್ಮದಿನದಂದು ನನ್ನ ಗೆಳೆಯ ನನಗೆ ಪುಸ್ತಕವನ್ನು ಉಡುಗೊರೆಯಾಗಿ ನೀಡಿದನು. ಏಕತೆ, ವಿವಿಧತೆಯಲ್ಲಿ ಏಕತೆಯೇ ಭಾರತ ದೇಶದ ಪ್ರಮುಖ ವೈಶಿಷ್ಟ್ಯ. ಕೀರ್ತಿ, ಸ್ವಾಮಿ ವಿವೇಕಾನಂದರು ವಿದೇಶದಲ್ಲಿ ಭಾರತ ಕೀರ್ತಿಯನ್ನು ಬೆಳೆಸಿದರು. ಕರುಣಾಮಯಿ, ತಾಯಿ ಯಾವಾಗಲೂ ಕರುಣಾಮಯಿಯಾಗಿರುತ್ತಾಳೆ. ಜಯ, ಸತ್ಯ ಮಾರ್ಗದಲ್ಲಿ ನಡೆಯುವವರಿಗೆ ಕೊನೆಗೆ ಜಯ ಸಿಗುತ್ತದೆ. ಜ್ಞಾನ, ಪುಸ್ತಕವನ್ನು ಓದುವುದರಿಂದ ನಮ್ಮ ಜ್ಞಾನ ವೃದ್ಧಿಯಾಗುತ್ತದೆ. ತ್ಯಾಗ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ನಾವು ಎಂದಿಗೂ ಮರೆಯಬಾರದು. ದೀಪ, ಕತ್ತಲನ್ನು ದೂರ ಮಾಡುವ ದೀಪವು ಜ್ಞಾನದ ಸಂಕೇತವಾಗಿದೆ. ನಿಯಮ, ರಸ್ತೆಯಲ್ಲಿ ಚಲಿಸುವಾಗ ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಪರೀಕ್ಷೆ, ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಭಯವಿಲ್ಲದೆ ಎದುರಿಸಬೇಕು. ಪ್ರವಾಸ, ಶಾಲೆಯಿಂದ ನಮ್ಮನ್ನು ಪ್ರವಾಸಕ್ಕೆ ಕರೆದುಕೊಂಡು ಹೋದರು. ಪ್ರಾರ್ಥನೆ, ಶಾಲೆ ಪ್ರಾರಂಭವಾಗುವ ಮುನ್ನ ವಿದ್ಯಾರ್ಥಿಗಳು ಪ್ರಾರ್ಥನೆ ಮಾಡುತ್ತಾರೆ. ಪ್ರೇರಣೆ, ಸಾಧಕರ ಜೀವನ ಚರಿತ್ರೆಯು ನಮಗೆ ಪ್ರೇರಣೆ ನೀಡುತ್ತದೆ. ಮನಸ್ಸು, ಪರಿಶುದ್ಧವಾದ ಮನಸ್ಸಿನಲ್ಲಿ ದೇವರಿರುತ್ತಾನೆ. ಮರ್ಯಾದೆ, ನಾವು ಸಮಾಜದಲ್ಲಿ ಎಲ್ಲರಿಗೂ ಗೌರವ ಮತ್ತು ಮರ್ಯಾದೆ ಕೊಡಬೇಕು. ವಿಶ್ವಾಸ, ಆತ್ಮವಿಶ್ವಾಸವಿದ್ದರೆ ಯಾವುದೇ ಕಠಿಣ ಸವಾಲುಗಳನ್ನು ಗೆಲ್ಲಬಹುದು. ಸಹನೆ, ಕೋಪ ಬಂದಾಗ ಸಹನೆಯಿಂದ ಇರುವುದು ಉತ್ತಮ ಗುಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ
ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.